ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸೊಂಟದ ಸುತ್ತ ಮತ್ತು ಹೊಟ್ಟೆ ಸುತ್ತ ನಮಗೆ ಬೆಳ್ಳಿ ಫ್ಯಾಟ್ ಇರುತ್ತಲ್ವ, ಅದನ್ನು ಯಾವ ರೀತಿ ಕರಗಿಸ್ಬೇಕು ಅನ್ನೋಂಥ ಚಿಕ್ಕ ಎಕ್ಸಸೈಸ್ ಮಾಡಿಕೊಂಡು ಯಾವ ರೀತಿ ಕರಗಿಸ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾನು ಈ ಎಕ್ಸಸೈಸನ್ನು ಜಿಮ್ಮಲ್ಲಿ ಮಾಡಿದ್ದೀನಿ, ನೀವು ಮನೆಯಲ್ಲೂ ಮಾಡ್ಬೋದು. ಮತ್ತು ಯಾವಾಗಲೂ ನನ್ನ ಚಾನಲಲ್ಲಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಆದರೆ ನಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು 30-35 ವರ್ಷ ಈ ರೀತಿ ಮೇಲ್ಪಟ್ಟ ವಯಸ್ಸಿರುವಂಥ ಮಹಿಳೆಯರು ಸ್ವಲ್ಪ ಮಕ್ಕಳೆಲ್ಲ ಆದಮೇಲೆ ಮನೆ ಕೆಲಸ ಮಾಡಿಕೊಂಡು ಆರೋಗ್ಯದ ಕಡೆ ಗಮನ ಕೊಡದೆ ಸ್ವಲ್ಪ ಫ್ಯಾಟೆಲ್ಲ ಶೇಖರಣೆ ಆಗೋ ಥರ ಆಗಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಾನು ಈ ಎಕ್ಸಸೈಸನ್ನು ಸಿಂಪಲ್ಲಾಗಿರುವಂಥ ಎಕ್ಸಸೈಸ್ ತೋರಿಸಿದ್ದೀನಿ. ನೀವು ಮನೆಯಲ್ಲೇ ಒಂದು ಮ್ಯಾಟು ಅಥವಾ ಒಂದು ಬೆಡ್ಶೀಟು ಏನಾದರೂ ಹಾಕ್ಕೊಂಡು ಸ್ವಲ್ಪ ನೆಲ ತಣ್ಣಗಿರುತ್ತೆ, ಥಂಡಿ ಇಲ್ಲದೆ ಕಂಫರ್ಟಾಗಿ ನಮಗಿದ್ರೆ ಮತ್ತು ಮೆತ್ತಗಿದ್ರೆ ನಮಗೆ ಎಕ್ಸಸೈಸ್ ಮಾಡೋದಕ್ಕೆ ಕಂಫರ್ಟ್ ಇದ್ದರೆ ಇನ್ನೊಂದು 2 ನಿಮಿಷ ಹೆಚ್ಚಾಗಿ ಎಕ್ಸಸೈಸನ್ನು ಮಾಡ್ಬೋದು. ಅದರಿಂದ ಒಂದು ಸ್ವಲ್ಪ ಮೆತ್ತಗಿರೋಂಥ ಮ್ಯಾಟ್ ಏನಾದರೂ ಹಾಕ್ಕೊಂಡು ಟ್ರೈ ಮಾಡಿ. ಮತ್ತು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನು ಲಿಮಿಟ್ ಹಾಕ್ಕೋಬೇಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಹೋದರೆ ಅದು ರಾಂಗ್ ಆದರೂ ಪರವಾಗಿಲ್ಲ, ಮಾಡ್ತಾ ಹೋದರೆ ಅದು ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಬರುತ್ತೆ. ಮಾಡ್ತಾ ಮಾಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಈ ಎಕ್ಸಸೈಸಲ್ಲಿ 2 ಕಾಲುಗಳನ್ನು ನೆಲಕ್ಕೆ ಟಚ್ ಮಾಡದೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಮಾಡಬೇಕು. ಕೌಂಟ್ ಮಾಡ್ಕೊಂಡು ಮಾಡಿದ್ರು ಬೆಟರು. 20-20 3 ಸೆಟ್ಸನ್ನು ಮಾಡಿದ್ರೆ ಸಾಕಾಗುತ್ತೆ. ಡೈಲಿ 3 ಸೆಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೈಗಳನ್ನು ಸೈಡ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಕೈಗಳು ನಮಗೆ ಸಪೋರ್ಟು ಸಿಗುತ್ತೆ. ಕೈಗಳ ಮೇಲೆ ಸ್ವಲ್ಪ ಸಪೋರ್ಟ್ ಕೊಟ್ಕೊಂಡು ಕಾಲುಗಳನ್ನು ಈ ರೀತಿ ಮಾಡಬೇಕಾಗಿರುತ್ತೆ. ಮಧ್ಯೆ ಮಧ್ಯೆ ರೆಸ್ಟ್ ಬೇಕಂದರೆ ಒಂದು 30 ಸೆಕೆಂಡ್ಸ್ ಅಷ್ಟು ರೆಸ್ಟ್ ಮಾಡಿಕೊಂಡು ಎಕ್ಸಸೈಸನ್ನು ಕಂಟಿನ್ಯೂ ಆಗಿ ಮಾಡಬೇಕಾಗಿರುತ್ತೆ. ಮತ್ತು ನೋಡಿ, ಇದು ಇನ್ನೊಂದು ಥರ ಎಕ್ಸಸೈಸು. ಇದು ಕಾಲನ್ನು 2 ಕಾಲುಗಳನ್ನು ಇನ್ನೊಂಚೂರು ಡೌನಲ್ಲಿ ಮಾಡಿದ್ರೂ ಎಫೆಕ್ಟ್ ಆಗಿರುತ್ತೆ. ನಮಗೆ ಎಷ್ಟು ಆಗುತ್ತೆ ನೋಡಿಕೊಂಡು ಮಾಡಬೇಕಾಗಿರುತ್ತೆ. ಇದನ್ನು ಸ್ಪೀಡಾಗಿ ಮಾಡಬೇಕು ಅಂತ ಅಂದ್ಕೋಬಾರ್ದು. ನಮ್ಮ ಕೈಯಲ್ಲಿ ನಮಗೆ ಎಷ್ಟು ಎನರ್ಜಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮಾಡುವಂಥ ಎಕ್ಸಸೈಸು. 2 ಕಾಲುಗಳು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ನಮಗೆ ಸ್ವಲ್ಪ ಸೊಂಟದ ಹತ್ರ ಎಲ್ಲ ನಮಗೆ ಗೊತ್ತಾಗುತ್ತೆ, ಪೇಯ್ನು ಗೊತ್ತಾಗುತ್ತೆ. ಈ ರೀತಿ ಮಾಡುವಾಗ ತುಂಬ ಮಾಡೋಕ್ಕಾಗ್ತಿಲ್ಲ, ಪೇಯ್ನ್ ಆಗ್ತಿದೆ ಅಂತ ಅನಿಸುವಾಗ ಸ್ಟಾಪ್ ಮಾಡಿಬಿಟ್ಟು ಒಂದು 10 ಸೆಕೆಂಡ್ಸು ಅಥವಾ ಒಂದು 15 ಸೆಕೆಂಡ್ಸು ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಆಗಿ ಎಕ್ಸಸೈಸನ್ನು ಮಾಡಬೇಕಾಗಿರುತ್ತೆ. ಇದು ನಾವು ಜಿಮ್ಮಲ್ಲಿ ಮಾಡುವಂಥ ಎಕ್ಸಸೈಸು, ಆ್ಯಪ್ಸ್ ಅಂತ ಹೇಳ್ತೀವಿ ಈ ಎಕ್ಸಸೈಸ್ಗೆ. ಇದರಲ್ಲಿ 4 ವೇರಿಯೇಷನ್ ಇರುತ್ತೆ. ಇನ್ನೂ ಸ್ವಲ್ಪ ಕಾಲು ಡೌನಲ್ಲಿ ಇಟ್ಕೊಂಡ್ರೂ ಅದು ಎಫೆಕ್ಟ್ ಆಗಿರುತ್ತೆ. ಇದು 3ನೇ ಎಕ್ಸಸೈಸ್. ನೋಡಿ, 2 ಕಾಲುಗಳನ್ನು ಒಂದೇ ಸಲ ಮೇಲೆ ಕೆಳಗೆ ನೆಲವನ್ನು ಟಚ್ ಮಾಡಬಾರ್ದು. ಕೆಳಗಡೆ ಫುಲ್ ಡೌನ್ ತನಕ ಹೋಗಬೇಕು, ಆದರೆ ನೆಲ ಟಚ್ ಮಾಡಬಾರ್ದು. ಮ್ಯಾಟು ಟಚ್ ಆಗದೆ ನಾವು ಅಪ್ ಸೈಡ್ಗೆ ಹೋಗಬೇಕಾಗುತ್ತೆ. ನಾವು ಕಾಲು ಈ ರೀತಿ ಮಾಡುವಾಗ ನಮಗೆ ಹೊಟ್ಟೆ ಮತ್ತು ಸೊಂಟದ ಭಾಗದಲ್ಲೆಲ್ಲ ನಮಗೆ ಇರುವಂಥ ಫ್ಯಾಟು ಸ್ವಲ್ಪನೇ ಕರಗ್ತಾ ಬರುತ್ತೆ. ಈ ರೀತಿ ಡೈಲಿ ನಾವು ಮಾಡೋದ್ರಿಂದ ಇದು ಒಂದು ಟೈಮ್ ಇಟ್ಕೊಂಡು ಒಂದು 10 ನಿಮಿಷ ಮಾಡಿಕೊಂಡ್ರೂ ಸಾಕಾಗುತ್ತೆ. ಡೈಲಿ ನಮಗೆ ಎಷ್ಟು ಅಪ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಈ ಎಕ್ಸಸೈಸು ಕಾಲುಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಮೇಯ್ನು ಹೊಟ್ಟೆ ಸುತ್ತಲೂ ಮತ್ತು ಸೊಂಟ ಸುತ್ತಲೂ ಇರುವಂಥ ಕೊಬ್ಬೆಲ್ಲ ಕರಗೋ ರೀತಿ ಆಗುತ್ತೆ. ಎಕ್ಸಸೈಸ್ ಜೊತೆಗೆ ನಾವು ತಿನ್ನುವಂಥ ಆಹಾರದ ಬಗ್ಗೆನೂ ನಾವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಇದು ಅಷ್ಟೇ, ನಾನು ಕೌಂಟ್ ಮಾಡ್ಕೊಂಡು ಮಾಡ್ತಿದ್ದೀನಿ. 20-20 3 ಸೆಟ್ಸು ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ, ಈ ರೀತಿ ಎಕ್ಸಸೈಸನ್ನು ಮಾಡ್ತಿದ್ದೀನಿ. ನೋಡಿ, ಇದು ಎಷ್ಟು ನಮಗೆ ಹತ್ರ ಆಗುತ್ತೆ ಅಷ್ಟು ಹತ್ರಕ್ಕೆ ಕಾಲುಗಳನ್ನು ಮತ್ತು ಬಾಡಿನ ತಗೊಳ್ಬೇಕಾಗುತ್ತೆ. ಹಾಗೆಯೇ ಕಾಲು ಅಷ್ಟೇ, ಎಷ್ಟು ನಾವು ಮುಂದೆ ಚಾಚೋಕ್ಕಾಗುತ್ತೆ ಅಷ್ಟು ಮುಂದಕ್ಕೆ ಚಾಚಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಮಧ್ಯೆ ಮಧ್ಯೆ ಒಂದು 30 ಸೆಕೆಂಡ್ಸ್ ಅಷ್ಟು ರೆಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ.
ಈ ಎಕ್ಸಸೈಸು ನಮಗೆ ಹೊಟ್ಟೆ ಫ್ಯಾಟ್ ಎಲ್ಲ ಕರಗೋದಕ್ಕೆ ಅನುಕೂಲ ಆಗೋ ರೀತಿ ಇರುತ್ತೆ. ಇದು ಅಷ್ಟೇ 20-23 ಸೆಟ್ಸನ್ನು ಮಾಡಬೇಕಾಗಿರುತ್ತೆ. ಮತ್ತು ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಎಕ್ಸಸೈಸ್ ಮಾಡ್ತಿದ್ದೀನಿ ನೋಡಿ. ಇದನ್ನು ಮ್ಯಾಟ್ ಮೇಲೆ ಮಲ್ಕೊಂಡೇ ಮಾಡ್ಬೋದು, ಆದರೆ ಜಿಮ್ಮಲ್ಲಿ ಈ ರೀತಿ ನನಗೆ ಸಪೋರ್ಟ್ ಸಿಗೋ ರೀತಿ ಆ ಮಷಿನ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಇದನ್ನು ಅಷ್ಟೇ ಕೌಂಟ್ ಮಾಡ್ಕೊಂಡು ಮಾಡ್ಬೋದು. ಬ್ಯಾಕ್ ಸೈಡು ನಾನು ಬ್ಯಾಕ್ ಪೇನ್ ಇರೋದ್ರಿಂದ ನನಗೆ ಸ್ವಲ್ಪ ಬ್ಯಾಕ್ ಸೈಡು ಸಪೋರ್ಟ್ ತೊಗೊಂಡೇ ಮಾಡ್ತಿದ್ದೀನಿ. ಅದ್ರ ಸಪೋರ್ಟ್ ಇಲ್ಲದೇನೂ ಮಾಡಿದ್ರೆ ಇನ್ನೂ ಉತ್ತಮ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಪ್ರತಿ ಸಲನೂ ಕೆಳಗಡೆಗೆ ಬೆನ್ನು ಮ್ಯಾಟ್ಗೆ ಟಚ್ ಮಾಡ್ತಿದ್ದೀನಿ. ಟಚ್ ಮಾಡ್ದಿರೇ ಮಾಡಿದ್ರೆ ಬೆಟರ್. ಇನ್ನು ನನಗೆ ಬ್ಯಾಕ್ ಪೇಯ್ನ್ ಸ್ವಲ್ಪ ಸಿವಿಯರ್ ಇದೆ, ಹಾಗಾಗಿ ನಾನು ಅದನ್ನ ಟಚ್ ಮಾಡಿನೇ ಮಾಡ್ತಿದ್ದೀನಿ. ಪ್ರತಿ ಸಲನೂ ಸಪೋರ್ಟ್ ತಗೊಳ್ತಿದ್ದೀನಿ ನಾನು. ಸಪೋರ್ಟ್ ತಗೊಳ್ಳದೆ ಮಾಡಿದ್ರೆ ಬೇಗನೆ ಫ್ಯಾಟ್ ಕರಗುತ್ತೆ. ನಮ್ಮ ಬಾಡಿ ಹೆಲ್ತನ್ನು ನೋಡಿಕೊಂಡು ನಾವು ಎಕ್ಸಸೈಸನ್ನು ಮಾಡಬೇಕಾಗಿರುತ್ತೆ. ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ಇದು ಒಂದು ಒಳ್ಳೆಯ ಎಕ್ಸಸೈಸು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಕ್ಸಸೈಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಆರಾಮಾಗಿ. ನಾನು ಒಂದು ಜಿಮ್ಮಲ್ಲಿ ಮಾಡಿದ್ದೀನಿ, ಆ ಎಕ್ಸಸೈಸ್ ಬಿಟ್ಟು ಉಳಿದಂಥ ಎಕ್ಸಸೈಸನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ದಿನ ಮಾಡಿಬಿಟ್ಟು ನಮಗೆ ಕರಗಲೇ ಇಲ್ಲ ಅಂತ ಅನ್ನಬಾರ್ದು. ಮತ್ತು ನಮ್ಮ ಊಟದ ಕಡೆನೂ ಗಮನ ಕೊಡಬೇಕಾಗಿರುತ್ತೆ. ಒಳ್ಳೆ ಹೆಲ್ತಿ ಫುಡ್ಡನ್ನು ತಿಂದ್ಕೊಂಡು ಹೊರಗಡೆ ಊಟನೆಲ್ಲ ಅವಾಯ್ಡ್ ಮಾಡಿ, ಮಸಾಲೆ ಐಟಮ್ಸ್ನೆಲ್ಲ ಕಡಿಮೆ ಮಾಡಿ, ಮತ್ತು ಹಾಗೆಯೇ ರೈಸ್ ಐಟಮ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಪೂರ್ತಿಯಾಗಿ ರೈಸು ನಿಲ್ಲಿಸಬಾರ್ದು. ಸ್ವಲ್ಪ ನಾವು ಮುಂಚೆಯಿಂದ ತಿನ್ಕೊಂಡು ಬಂದಿರ್ತೀವಿ ರೈಸ್ನ, ಅದು ನಮ್ಮ ಬಾಡಿಗೆ ಸೆಟ್ ಆಗಿರುತ್ತೆ. ಈಗ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದರಿಂದ ಪೂರ್ತಿಯಾಗಿ ನಿಲ್ಲಿಸದೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಮತ್ತು ಒಳ್ಳೆ ವೆಜಿಟೇಬಲ್ಸು, ಫ್ರೂಟ್ಸು, ಕಾಳುಗಳು ಈ ರೀತಿ ಫುಡ್ಡನ್ನು ಮೇಂಟೈನ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನಲ್ಲಿ ಎಕ್ಸಸೈಸನ್ನು ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಸ್ವಲ್ಪನೇ ಫ್ಯಾಟು ಬರ್ನ್ ಆಗುತ್ತೆ. ಇದನ್ನು ಸುಮಾರು ಒಂದು ಕಂಟಿನ್ಯೂಸ್ ಆಗಿ ಒಂದು 1 ವರ್ಷ ಈ ರೀತಿ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಸಿಗೋದು. 1 ತಿಂಗಳು 1 ವಾರ ಮಾಡಿ ರಿಸಲ್ಟ್ ಸಿಗಲಿಲ್ಲ ಅಂತ ಅಂದ್ಕೊಬಾರ್ದು. ಅದನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಅದು ಫ್ಯಾಟ್ಸ್ ಸ್ಟಾಕ್ ಆಗೋದಕ್ಕೂ ತುಂಬ ವರ್ಷಗಳು ಟೈಮ್ ತೊಗೊಂಡಿರುತ್ತೆ. ಹಾಗಾಗಿ ನಮಗೆ 1 ತಿಂಗಳಲ್ಲೇ ಕಡಿಮೆ ಮಾಡ್ತೀವಿ ಅಂತ ಅಂದ್ಕೋಬಾರ್ದು. ಅದು ಅಷ್ಟು ಬೇಗ ಕಡಿಮೆ ಆದರೆ ಅದು ರಾಂಗ್ ರೂಟಲ್ಲಿ ಕಡಿಮೆ ಆಗುತ್ತೆ, ರೈಟ್ ರೂಟಲ್ಲಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಧಾನ ಆದರೂ ಪರವಾಗಿಲ್ಲ, ಎಕ್ಸಸೈಸ್ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.